ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿ ನೋಡಿದ್ರೆ ರಸ್ತೆ ಕಾಮಗಾರಿ, ಈ ಒಂದು ರಸ್ತೆ ಕಾಮಗಾರಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಯಾಕಂದರೆ ಈ ಒಂದು ರಸ್ತೆ ಕಾಮಗಾರಿಯಿಂದ ಸಾಕಷ್ಟು ಜನರು ಬಿದ್ದು ಕೈಕಾಲು ಮುರಿತಕ್ಕಂಥ ಘಟನೆಗಳು ಆಗ್ತದೆ. ಮತ್ತು ಎಷ್ಟೋ ಟ್ರಾಫಿಕ್ ಜಾಮ್ ಆಗ್ತಿದೆ ಈ ಒಂದು ಆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಿಂದ. ಈಗ ಅಂಥದ್ದೇ ಒಂದು ಅಭಿವೃದ್ಧಿ ಕಾಮಗಾರಿ ನಮ್ಗೆ ತೋರಿಸ್ತಾ ಹೋಗ್ತೀವಿ. ಈಗ ನಾವು ಮತ್ತಿಕೆರೆಯ ಮುಖ್ಯ ರಸ್ತೆಯಲ್ಲಿ ಈ ಒಂದು ಮುಖ್ಯ ರಸ್ತೆಯಲ್ಲಿ ಏನು ಸುಮಾರು ಒಂದು 2-3 ತಿಂಗಳಿಂದ ಇಲ್ಲಿ ಈ ಒಂದು ರಸ್ತೆ ಅಗದು ಬಿಟ್ಟಿದೆ. ಅಂದರೆ KPTCLನವರು ಅವರುಗಳು ಈ ಒಂದು UG ಮುಖಾಂತರ ಕೇಬಲ್ಗಳ ಅಳವಡಿಕೆ ಮಾಡ್ತಾರೆ, OFC ಕೇಬಲ್ಗಳ ಅಳವಡಿಕೆ ಮಾಡ್ತಾರೆ. ಆ ಒಂದು ಕಾರಣದಿಂದ ಒಂದು ರಸ್ತೆ ಅಗದು ಬಿಟ್ಟಿದ್ದಾರೆ. ಯಾಕಂದರೆ ಅವರು ಹೇಳ್ತಕ್ಕಂಥ ಒಂದು ಇಲ್ಲಿ ಸ್ಥಳೀಯರು ಹೇಳ್ತಾರೆ, ಇಲ್ಲ ಸರ್ 2 ದಿನದಲ್ಲಿ ಒಂದು ಕಾಮಗಾರಿ ಮಾಡಿ ಮುಗಿಸ್ತೀವಿ ಅಂದ್ಬಿಟ್ಟು ಒಂದು ಇಲ್ಲಿ ಸ್ಥಳೀಯರು ಹೇಳ್ತಾರೆ ಅಂತಾರೆ. ಆದರೆ ಸತತವಾಗಿ 2 ತಿಂಗಳಿಂದ ಈ ಒಂದು ಜಾಗ ಅಗದು ಬಿಟ್ಟರು ಸಹ ಒಂದು ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯ ಅಧಿಕಾರಿಗಳಾಗಲಿ ಮತ್ತು ಸಂಬಂಧಪಟ್ಟರಾಗಲಿ ಯಾವುದೇ ರೀತಿ ಒಂದು ತಲೆ ಕೆಡಿಸ್ಕೊತಾರ. ಇನ್ನು ನೋಡಿದ್ವಿ ದೃಶ್ಯಾವಳಿಗಳಲ್ಲಿ ಯಾವ ಥರ ಒಂದು ರೋಡು ಸಹ ಒಂದು ಕಿರಿದಾದ ಜಾಗ ಆಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯರಿಗೂ ಒಂದು ಕಿರಿಕಿರಿ ಅನುಭವ. ಆದರೆ ಇನ್ನೊಂದು ಟ್ರಾಫಿಕ್ ಸಮಸ್ಯೆ ತುಂಬ ಆಗುತ್ತೆ. ಅದರಲ್ಲೂ ಮಳೆ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು 2-2.5 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಜೊತೆಗೆ ಪ್ರತಿದಿನ ಸಂಜೆನೂ ಸಹ ಒಂದು ಅದೇ ರೀತಿ ಒಂದು ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನು ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಹಾಸ್ಪಿಟ್ಲು ಅಂದರೆ ವಿವಿಡಸ್ ಏನೋ ಒಂದು ಹಾಸ್ಪಿಟ್ಲ್ ಇದೆ. ಈ ಒಂದು ಆಸ್ಪತ್ರೆಗೆ ಜನಗಳು ಬರ್ತಾರೆ, ಅವ್ರಿಗೂ ಸಹ ಒಂದು ಆ್ಯಂಬುಲೆನ್ಸ್ಗಳಿಗಾಗಲಿ ಮತ್ತು ರೋಗಿಗಳಾಗಲಿ ಬರ್ತಕ್ಕಂಥ ಒಂದು ತುಂಬ ಸಮಸ್ಯೆ ಎದುರಾಗುತ್ತೆ. ಯಾಕಂದರೆ ಚಿಕ್ಕದಾದ ಜಾಗ ಮತ್ತು ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಮತ್ತು ತುರ್ತಾಗಿ ಚಿಕಿತ್ಸೆ ಬೇಕಾದವ್ರಿಗೂ ಸಹ ಒಂದು ಚಿಕಿತ್ಸೆ ಸಿಗಲ್ಲ. ಸೊ ಹೀಗಾಗಿ ಈ ಒಂದು ರಸ್ತೆ ಆಗಿದ್ರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಇನ್ನು ಈ ಕಡೆ ನಾವು ನೋಡೋದಾದರೆ ಇಲ್ಲಿ ಏನು ಟ್ರಾನ್ಸ್ಫಾರ್ಮರ್, ಬೃಹತ್ ಆಕಾರದ ಟ್ರಾನ್ಸ್ಫಾರ್ಮರ್ ಇದೆ. ಈ ಒಂದು ಟ್ರಾನ್ಸ್ಫಾರ್ಮರ್ಗೆ ಯಾವುದೇ ರೀತಿ ಒಂದು ಸೇಫ್ಟಿ ಮೆಜರ್ಮೆಂಟು ಇಲ್ಲ. ಅಂದರೆ ಒಂದು ಟ್ರಾನ್ಸ್ಫಾರ್ಮರ್ ಅಕ್ಕಪಕ್ಕ ಇರತಕ್ಕಂಥ ಒಂದು ಗೇಟ್ಗಳನ್ನ ಅಳವಡಿಕೆ ಮಾಡಬೇಕು ಮತ್ತು ಅಲ್ಲಿ ಸಾರ್ವಜನಿಕರು ಓಡಾಡಬಾರ್ದು ಅಂತ ಏನು ರೂಲ್ಸ್ ಇದೆ, ಆ ಒಂದು ರೂಲ್ಸ್ ಸಹ ಒಂದು ಇಲ್ಲಿ ಗಾಳಿಗೆ ತೂರಲಾಗಿದೆ. ಜೊತೆಗೆ ಇಲ್ಲಿ ಇದೇ ಟ್ರಾನ್ಸ್ಫಾರ್ಮರ್ ಕೆಳಗೆ ಪ್ರತಿದಿನ ಸಾವಿರಾರು ಜನಗಳು ಓಡಾಡ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯರಿಗೂ ಈ ಒಂದು ರಸ್ತೆ ಆಗಿದ್ದರಿಂದ ವ್ಯಾಪಾರ ಸಹ ಒಂದು 70-80% ವ್ಯಾಪಾರ ಡಲ್ ಆಗಿದೆ. ಸೊ ಹೀಗಾಗಿ ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯರು ಒಂದು ಅಧಿಕಾರಿಗಳಿಗೆ ಒಂದು ಹಿಡಿ ಶಾಪವನ್ನು ಹಾಕಿದೆ. ಅದೇ ಅಧಿಕಾರಿಗಳು ಮಾತ್ರ ಇದ್ರ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸೋದೇ ತಮ್ಮ ಪಾಡಿಗೆ ತಾವಿದ್ದು ಇನ್ನೂ 2 ತಿಂಗಳ ಈ ಒಂದು ಕಾಮಗಾರಿ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಆದರೆ 2 ತಿಂಗಳಾದರೂ ಈ ಒಂದು ಕಾಮಗಾರಿ ಮಾಡಿ ಮುಗಿಸ್ತಾರ, ಆದಷ್ಟು ಬೇಗ ಆದರೂ ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯರಿಗೆ ಇದರಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಹೇಮಂತ್ ಜೊತೆ ವಿನೋದ್ ಕಮ್ತಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.